ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಪಾದುಕಾ ಸಹಸ್ರದ 111ನೆಯ ಪದ್ಯ, ಅದನ್ನು ಅನುಸಂಧಾನ ಮಾಡೋಣ. ಈ ಪದ್ಯದಲ್ಲಿ ಶ್ರೀ ವೇದಾಂತ ದೇಶಿಕರು ಹೇಳ್ತಾರೆ, ಪಾದುಕಾದೇವಿಯು ಭಗವಂತನ ಆಸೆಗಳನ್ನು ಕರ್ತವ್ಯಗಳನ್ನು ನೆರವೇರುವಂತೆ ಮಾಡಿದವಳು ಎಂದು. ಶ್ರೀರಾಮ ವನವಾಸಕ್ಕೆ ಬಂದಾಗಿತ್ತು. ತಂದೆಯ ಮಾತನ್ನು ಅಕ್ಷರಶಃ ಪಾಲಿಸಿದ್ದ. ಆದರೆ ತಾಯಿ ಕೈಕೇಯಿಯ ಮಾತನ್ನು ಪಾಲಿಸಲಾಗದೆ ಶ್ರೀರಾಮನಿಗೆ ಬೇಸರವಾಗಿತ್ತು. ಭರತ ಮೊಂಡು ಹಿಡಿದಿದ್ದ. ಕೋಸಲ ರಾಜ್ಯದ ರಾಜನಾಗಿ ಇಕ್ಷ್ವಾಕು ವಂಶದ ರತ್ನಮಣಿ ಕಿರೀಟವನ್ನು ತಲೆಯ ಮೇಲೆ ಇಟ್ಟುಕೊಳ್ಳಲು ಅವನು ಸುತರಾಮ್ ಒಪ್ಪುತ್ತಿಲ್ಲ. ರಾಮನಿಗೆ ತಾಯಿಯ ಮಾತನ್ನು ಪಾಲಿಸಬೇಕೆಂದು ಆಸೆ, ಆದರೆ ಅದು ನೆರವೇರುತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಭಗವಂತನಾದ ಶ್ರೀರಾಮನ ಆಸೆಯನ್ನು ನೆರವೇರಿಸಿದವಳು ಪಾದುಕಾ ಮಾತೆ, ಹೀಗೆನ್ನುತ್ತಾರೆ ಶ್ರೀ ವೇದಾಂತ ದೇಶಿಕರು. ಈ ದಿನದ ಪದ್ಯ ಹೇಗಿದೆ? ವಾಕ್ಯೇ ಗರೀಯಸಿ ಪಿತುಃ ವಿಹಿತೇಪ್ಯ ತೃಪ್ತ್ಯಾ ಮಾತುರ್ಮನೋರಥಮಶೇಷಮವಂದ್ಯ ಇಷ್ಯನ್ ಮನ್ಯೇ ತದಾ ರಘುಪತಿ ಭರತಸ್ಯ ತೇನೆ ಮಾತಃ ತ್ವಯೈವ ಮಣಿಮೌಲಿ ನಿವೇಶ ಲಕ್ಷ್ಮೀಂ. ಮಾತಃ, ಓ ಪಾದುಕಾ ಮಾತೆಯೇ, ರಘುಪತಿ ಶ್ರೀರಾಮನು ತದಾ ಚಿತ್ರಕೂಟದಲ್ಲಿದ್ದಾಗ ಪಿತುಹು ಗರೀಯಸಿ ತಂದೆಯ ವಾಕ್ಯವನ್ನು ನಡೆಸಿಕೊಟ್ಟಿದ್ದರೂ, ಮಾತುಹು ತಾಯಿಯಾದ ಕೈಕೇಯಿಯ ಮನೋರಥ ಮನದ ಅಭಿಪ್ರಾಯವನ್ನು ಅಶೇಷಂ ಚಾಚೂ ತಪ್ಪದೆ ಅವಂದ್ಯ ಇಷ್ಯನ್ ನೆರವೇರಿಸಿದುದು ತ್ವಯೈವ ನಿನ್ನಿಂದಲೇ. ಭರತಸ್ಯ ಮಣಿಮೌಳಿ ನಿವೇಶ ಲಕ್ಷ್ಮೀಂ, ಭರತನಿಗೆ ಮಣಿಮುಕುಟವನ್ನು ಧಾರಣೆ ಮಾಡಿಸಿದನು ಶ್ರೀರಾಮ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಗೋದಾ ಕಸ್ತೂರಿಯವರ ಕನ್ನಡದ ಪದ್ಯ ಹೀಗಿದೆ: ತಂದೆ ವಚನಕ್ಕೆ ಮಣಿದು ವನವ ಪೊಕ್ಕರು ತಾಯ ಮನದಾಸೆ ಫಲಿಸದಾಯ್ತೆಂಬ ಅತೃಪ್ತಿಯಂ ತಪಿಸಿ ರಾಮ ಅನುಜನ ಶಿರದಿ ರಾಜ ಮಕುಟದ ಪರಿಯೇ ತನ್ನ ರತ್ನ ಪಾದುಕೆಗಳನ್ನಲಂಕರಿಸಿದಂ ಅದರಿ ಪೆರ್ಚಿದ ವರ್ಚಸ್ಸಿನಿಂ ಬೆಳಗಿದ ಭರತ. ಇಕ್ಷ್ವಾಕು ವಂಶದ ಕಿರೀಟಕ್ಕೆ ಸಮನಾಗಿ ಬೆಳಗಿದಳು ಪಾದುಕಾದೇವಿ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಅವಳಿಂದಲೇ ಅಲ್ಲವೇ ಮಾತೃವಾಕ್ಯ ಪರಿಪಾಲನೆ ಮಾಡಬೇಕೆಂಬ ಶ್ರೀರಾಮನ ಆಸೆ ನೆರವೇರಿದುದು ಎಂದಿದ್ದಾರೆ. ರಾಜ ದಶರಥನು ತನಗೆ ಇಷ್ಟವಿಲ್ಲದಿದ್ದರೂ ಕೈಕೇಯಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ಶ್ರೀರಾಮನಿಗೆ ಕಾಡಿಗೆ ತೆರಳೆಂದು ಹೇಳಿದನು. ಹಿನ್ನೆಲೆ ಏನೇ ಇರಲಿ, ರಾಮನಿಗೆ ರಾಘವನಿಗೆ ಅದು ತಂದೆಯಾದ ಮಹಾರಾಜನ ಆಜ್ಞೆಯಾಗಿತ್ತು. ಆದರೆ ದಶರಥ ಮಾತ್ರ ಭರತನಿಗೆ ಪಟ್ಟಾಭಿಷೇಕ ಎನ್ನಲಿಲ್ಲ. ರಾಮನನ್ನು ಕಾಡಿಗೆ ಕಳುಹಿಸಿ ಬದುಕುವ ಆಸೆಯೇ ದಶರಥನಿಗಿರಲಿಲ್ಲ. ಆದರೆ ಶ್ರೀರಾಮ ಸೂಕ್ಷ್ಮಗ್ರಾಹಿ. ಕೈಕೇಯಿಯು ದಶರಥನಲ್ಲಿ ಕೇಳಿದ ಎರಡನೇ ವರವನ್ನು ನೆರವೇರಿಸಬೇಕೆಂದು, ಮಾತೃವಾಕ್ಯ ಪರಿಪಾಲನೆಯನ್ನು ಮಾಡಬೇಕೆಂದು ಕಾತುರನಾಗಿದ್ದ. ಕೈಕೇಯಿ ಶ್ರೀರಾಮನನ್ನು ಮಗನಂತೆ ನೋಡಿಕೊಂಡಿದ್ದಳು. ಎತ್ತಿಕೊಂಡು ತುತ್ತು ನೀಡಿ ಮುದ್ದು ಮಾಡುತ್ತಿದ್ದಳು. ಪ್ರೀತಿಯಿಂದ ರಾಮಚಂದ್ರ ಎಂದೇ ಕರೆಯುತ್ತಿದ್ದಳು. ರಾಮನಿಗೂ ಸಹ ಕೈಕೇಯಿಯಲ್ಲಿ ಅಷ್ಟು ಪ್ರೀತಿ. ಅವಳ ಕೋರಿಕೆ ಅವನಿಗೆ ಕಟುವಾಗಿ ಕಾಣಲಿಲ್ಲ. ತಾನು ಕಾಡಿಗೆ ಹೋಗಬೇಕಾ? ಸರಿ. ಭರತನಿಗೆ ಪಟ್ಟಾಭಿಷೇಕವಾಗಬೇಕಾ? ಓಹೋ, ಆಗಲಿ, ಅದೂ ಆಗಲಿ ಎಂದು ಕ್ಷಣ ಮಾತ್ರದಲ್ಲಿ ಸಂತೋಷದಿಂದಲೇ ಒಪ್ಪಿಕೊಂಡಿದ್ದ. ಕಾಡಿಗೇನೋ ಬಂದಿದ್ದಾಯಿತು. ಆದರೆ ಭರತನಿಗೆ ಕಿರೀಟಧಾರಣೆ ಮಾಡಿ ಪಟ್ಟಾಭಿಷೇಕ ಮಾಡುವುದು ಉಳಿದಿತ್ತು. ಆದರೆ ಅದಕ್ಕೆ ಭರತ ಸುತರಾಮ್ ಒಪ್ಪಲಿಲ್ಲ. ಶ್ರೀರಾಮ ಈಗೇನು ಮಾಡಬೇಕಿತ್ತು? ಕೈಕೇಯಿಯ ಆಸೆಯನ್ನು ತಾನು ನೆರವೇರಿಸಲು ಸಾಧ್ಯವಿಲ್ಲವೆಂಬ ತೃಪ್ತಿ ಅವನಲ್ಲಿ ಉಳಿದು ಬಿಡುತ್ತಿತ್ತು. ಬರೀ ಮಾತೃವಾಕ್ಯ ಪರಿಪಾಲನೆಯ ಕರ್ತವ್ಯವಾಗಿರಲಿಲ್ಲ ಇದು. ಶ್ರೀರಾಮನಿಗೆ ಭರತನಲ್ಲೂ ತುಂಬ ಪ್ರೀತಿ. ಅವನಿಗೆ ಕಿರೀಟಧಾರಣೆ ಮಾಡಿಸುವ ಕೆಲಸ ರಾಮನಿಗೆ ಎಲ್ಲಿಲ್ಲದ ಸಂತೋಷವನ್ನೇ ತರುತ್ತಿತ್ತು. ಭರತನೂ ರಾಮನನ್ನು ತುಂಬ ಪ್ರೀತಿಸುತ್ತಿದ್ದ. ಇಕ್ಷ್ವಾಕು ವಂಶದ ಕಾನೂನುಗಳನ್ನು ಗೌರವಿಸುತ್ತಿದ್ದ. ಯಾವುದೇ ಕಾರಣಕ್ಕೂ ಶ್ರೀರಾಮನನ್ನು ಬಿಟ್ಟು ತಾನು ಕೋಸಲ ಸಾಮ್ರಾಜ್ಯದ ಕಿರೀಟಧಾರಣೆ ಮಾಡುವ ಯೋಚನೆ ಭರತನ ಕನಸು ಮನಸ್ಸಿನಲ್ಲೂ ಇರಲಿಲ್ಲ. ಪರಿಸ್ಥಿತಿ ಹೀಗಿರುವಾಗ ರಾಮನ ಆಸೆಯನ್ನು ಪೂರ್ತಿ ಮಾಡಿದ್ದು ಮಾತೆ ಪಾದುಕಾದೇವಿ. ಕೋಸಲ ಸಾಮ್ರಾಜ್ಯದ ಕಿರೀಟ ಬೇಡವೇ ಬೇಡ ಎಂದ ಭರತ ವಸಿಷ್ಠರು ಶ್ರೀರಾಮನ ಪಾದುಕೆಗಳನ್ನು ತೆಗೆದುಕೋ ಎಂದಾಗ ಸಂಭ್ರಮದಿಂದ ಪೂರ್ಣ ತೃಪ್ತಿಯಿಂದ ಮಣಿರತ್ನ ಪಾದುಕೆಗಳನ್ನು ತಲೆಯ ಮೇಲೆಯೇ ಇರಿಸಿಕೊಂಡ. ಶ್ರೀರಾಮನು ಹೃದಯ ತುಂಬಿ ಕಣ್ಣೀರು ತುಂಬಿಕೊಂಡು ರತ್ನಮಯ ಮಣಿಪಾದುಕೆಗಳನ್ನು ತಲೆಯ ಮೇಲೆ ಹೊತ್ತ ಭರತನನ್ನು ನೋಡುತ್ತಿದ್ದ. ಕೈಕೇಯಿ ತನ್ನ ಮಗನಿಗೆ ಒಂದು ಕಿರೀಟವನ್ನು ಕೇಳಿದಳು.
ಆದರೆ ಈಗ ಭರತ 2 ರತ್ನಮಯ ಕಿರೀಟಗಳನ್ನು ತಲೆಯ ಮೇಲೆ ಹೊತ್ತಿದ್ದಾನೆ. ಭರತನ ತಲೆಯ ಮೇಲೆ ಒಂದಕ್ಕೆ ಬದಲಾಗಿ 2 ಕಿರೀಟ ಕಂಗೊಳಿಸುತ್ತಿತ್ತು. ಈ ದೃಶ್ಯವನ್ನು ಕಂಡು ಅಯೋಧ್ಯೆಯ ಪುರಜನರು, ಅಲ್ಲಿ ನೆರೆದಿದ್ದ ಸಮಸ್ತ ಜನರು ಪುಳಕಿತರಾಗಿದ್ದರು. ಶ್ರೀರಾಮ, ಸೀತೆ, ಲಕ್ಷ್ಮಣ, ವಸಿಷ್ಠ, ವಾಮದೇವ, ಚಾರುವಾಕ, ತಾಯಂದಿರಾದ ಕೌಸಲ್ಯೆ, ಕೈಕೇಯಿ, ಸುಮಿತ್ರೆ, ಸುಮಂತ್ರ ಮತ್ತಿತರ ಎಲ್ಲ ಮಂತ್ರಿಗಳು, ಗುಹಾ ಮತ್ತು ಎಲ್ಲ ಸೇನಾ ನಾಯಕರುಗಳು, ಅಯೋಧ್ಯೆಯ ಪುರಜನರು ಈ ಅದ್ಭುತ ದೃಶ್ಯವನ್ನು ನೋಡಿ ಸಂಭ್ರಮಿಸಿದರು. ಎಲ್ಲರ ಆನಂದದ ಕಣ್ಣೀರಿನಿಂದ ಪಾದುಕಾದೇವಿಗೂ ಭರತನಿಗೂ ಮಾನಸಿಕ ಅಭಿಷೇಕವಾಗಿತ್ತು. ಸರ್ವಶಕ್ತನಾದ ಭಗವಂತ ನಮ್ಮೆಲ್ಲರ ಆಸೆಗಳನ್ನು ಪೂರೈಸುತ್ತಾನೆ. ಆದರೆ ಇಲ್ಲಾದರೂ ಪಾದುಕಾದೇವಿ ಭಗವಂತ ಶ್ರೀರಾಮನ ಮನದಿಚ್ಛೆಯನ್ನೇ ನೆರವೇರಿಸುತ್ತಿದ್ದಾಳೆ. ಇವಳ ಮಹಿಮೆ ಎಷ್ಟಿರಬೇಡ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಕೋಸಲ ದೇಶದ ರಾಜವಂಶದ ರತ್ನ ಕಿರೀಟವನ್ನು ಧರಿಸುವುದಕ್ಕಿಂತ ಹೆಚ್ಚಿನ ಸೌಂದರ್ಯವನ್ನು ಭರತನಿಗೆ ತಂದುಕೊಟ್ಟಿತ್ತು ಪಾದುಕೆ ಎಂಬ 2 ರತ್ನಮಯ ಕಿರೀಟಗಳು. ಅವುಗಳನ್ನು ಭರತನಿಗೆ ತೊಡಿಸಿ ಶ್ರೀರಾಮ ಪಟ್ಟ ಆನಂದ ಅಷ್ಟಿಷ್ಟಲ್ಲ, ಧನ್ಯತಾ ಭಾವದಿಂದ ಅವನ ಹೃದಯ ತುಂಬಿ ಬರುವಂತೆ ಮಾಡಿದ್ದು ಪಾದುಕಾದೇವಿ. ಶ್ರೀರಾಮನು ಭರತನಿಗೆ ಪಾದುಕೆಗಳನ್ನು ಸಮರ್ಪಣೆ ಮಾಡಿದ ಅದ್ಭುತ ಸನ್ನಿವೇಶವನ್ನು ಕಲ್ಪಿಸಿಕೊಟ್ಟವಳು ಮಾತೆ ಪಾದುಕಾದೇವಿ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ರಾಮಾಯಣದಂತಹ ಇತಿಹಾಸ ಮತ್ತೊಂದಿಲ್ಲ, ರಾಮಾಯಣದಂತಹ ಕಾವ್ಯ ಮತ್ತೊಂದಿಲ್ಲ. ಒಂದೊಂದು ಪಾತ್ರವೂ ಅದ್ಭುತ. ರಾಮ ಭರತರ ಪರಸ್ಪರ ಪ್ರೀತಿಯೇ, ಅಣ್ಣ ತಮ್ಮಂದಿರ ಅನುಬಂಧವೇ ರಾಮಾಯಣದ ಯಶೋಗಾಥೆ. ರಾಮ ಭರತರ ಪ್ರೀತಿ ಎಷ್ಟರ ಮಟ್ಟಿಗೆ ಪವಿತ್ರ ಎಂದರೆ, ರಾಮ ತಂದೆಯ ಮಾತಿನಂತೆ ಕಾಡಿಗೆ ಬಂದು ಬಿಟ್ಟಿದ್ದಾನೆ. ಅವನನ್ನು ಬಿಟ್ಟಿರಲಾರದೆ ಸೀತಾ ಲಕ್ಷ್ಮಣರು ಅವನನ್ನು ಹಿಂಬಾಲಿಸಿದ್ದಾರೆ. ಇತ್ತ ಮಗನ ಅಗಲಿಕೆ ಸಹಿಸಲಾಗದೆ ನಡೆದ ವಿದ್ಯಮಾನಗಳನ್ನು ಅರಗಿಸಿಕೊಳ್ಳಲಾಗದೆ ತಂದೆ ದಶರಥ ಸಾವನ್ನಪ್ಪಿಬಿಟ್ಟ. ಎಲ್ಲ ವಿಷಯ ತಿಳಿದು ಕಂಗಾಲಾಗಿ ಭರತ ರಾಮನನ್ನು ಹುಡುಕಿಕೊಂಡು ಕಾಡಿಗೆ ಬಂದ. ಭರತ ಪರಿವಾರ ಸಮೇತ ಬರುವಾಗ ರಾಮಲಕ್ಷ್ಮಣರಿಗೆ ಕುದುರೆಗಳ ಗೊರಸಿನ ಶಬ್ದ, ರಥದ ಗಾಲಿಗಳ ಶಬ್ದ ಕೇಳಿಬರುತ್ತದೆ. ಲಕ್ಷ್ಮಣ ಮರಹತ್ತಿ ನೋಡುತ್ತಾನೆ. ಭರತನ ಸೈನ್ಯ ಸಮೇತ ಬರುತ್ತಿದ್ದಾನೆ. ಶ್ರೀರಾಮನಲ್ಲಿ ತುಂಬ ಪ್ರೀತಿ ಇದ್ದ ಲಕ್ಷ್ಮಣನಿಗೆ ಭರತನ ವಿಷಯವಾಗಿ ಕೆಟ್ಟ ಯೋಚನೆಗಳೇ ಬಂದವು. ರಾಮ ಸೀತೆಯರ ಯೋಗಕ್ಷೇಮ ಕುರಿತು ಭಯಪಟ್ಟ. ಭರತನನ್ನು ಕೊಂದು ಹಾಕಿಬಿಡುತ್ತೇನೆ ಎಂಬ ಮಾತುಗಳನ್ನು ಆಡಿದ. ಆಗ ಶ್ರೀರಾಮನ ಬಾಯಿಂದ ಹೊರಟ ಮಾತುಗಳು ಅವನು ತನ್ನ ತಮ್ಮಂದಿರನ್ನು ದುಡ್ಡಿಗಿಂತಲೂ ಅಧಿಕಾರಕ್ಕಿಂತಲೂ ಹೆಚ್ಚು ಪ್ರೀತಿಸುತ್ತಾನೆ, ಪ್ರಾಣಕ್ಕೆ ಸಮನಾಗಿ ಪ್ರೀತಿಸುತ್ತಾನೆ ಎಂದು ತಿಳಿಸುತ್ತವೆ. ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 97ನೇ ಸರ್ಗದ ಮೊದಲ 18 ಶ್ಲೋಕಗಳು ಶ್ರೀರಾಮನಿಗೆ ತನ್ನ ತಮ್ಮಂದಿರ ಮೇಲೆ ಹಾಗೂ ಭರತನ ಮೇಲಿದ್ದ ಪ್ರೀತಿಯನ್ನು ಎತ್ತಿ ತೋರಿಸುತ್ತದೆ. ಈ ಪದ್ಯಗಳನ್ನು ಓದುವಾಗ ಓದುಗನು ಎಂತಹ ಗಟ್ಟಿ ಹೃದಯದವನಾಗಿದ್ದರೂ ಭಾವುಕನಾಗುವುದು ಖಂಡಿತ, ಕಣ್ಣೀರು ತುಂಬಿ ಬರುವುದು ಖಂಡಿತ. ಮಾನವ ಜಗತ್ತಿನ ಚಾಲನ ಶಕ್ತಿಯೇ ಪರಸ್ಪರ ಸದ್ಭಾವನೆ ಹಾಗೂ ಪ್ರೀತಿ. ಸಹಜವಾಗಿ ಶ್ರೀರಾಮಚಂದ್ರ ಮಿತಭಾಷಿಯಾಗಿದ್ದ. ಆದರೆ ಅವನು ಮಾತನಾಡಿದರೆ ಮುತ್ತು ರತ್ನಗಳ ಉದುರಿದಂತೆ. ಅಯೋಧ್ಯಾಕಾಂಡದ 97ನೇ ಸರ್ಗದಲ್ಲಿ ಅವನಾಡುವ ಮಾತುಗಳನ್ನು ಕೇಳಿ ಮೂಲ ಸಂಸ್ಕೃತದಲ್ಲಿ ಹೇಗಿದೆಯೋ ಅದರ ಅನುವಾದ ಹೇಳುತ್ತಿದ್ದೇನೆ. ನೀವು ಸಹ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಈ ಶ್ಲೋಕಗಳನ್ನು ಆಸ್ವಾದಿಸಿ. ಮೊದಲನೇ ಪದ್ಯದಿಂದ 18ನೇ ಪದ್ಯದವರೆಗೆ ಹೀಗಿದೆ. ಕೋಪಾವಿಷ್ಟನಾಗಿ ವಿಚಾರವಿಲ್ಲದೆ ಉರಿದು ಬೀಳುತ್ತಿದ್ದ ಲಕ್ಷ್ಮಣನನ್ನು ಸಂತೈಸುತ್ತಾ ಶ್ರೀರಾಮನು ಈ ಪ್ರಕಾರ ಹೇಳಿದನು. ಲಕ್ಷ್ಮಣ, ಮಹಾಶೂರನು ಅತ್ಯಂತ ವಿವೇಕಿಯೂ ಆದ ಭರತನೇ ತಾನು ಬಂದಾಗ ನಾವು ಮಾಡಬೇಕಾದ್ದೇನಿದೆ? ಧನುಸಿನಿಂದಾಗಲಿ ಕತ್ತಿ ಡಾಲುಗಳಿಂದಾಗಲಿ ಉಪಯೋಗವೇನು? ಸತ್ಯವಾಗಿ ಆಜ್ಞೆಯನ್ನು ನಡೆಸುತ್ತೇನೆಂದು ನಾನು ತಂದೆಗೆ ಮಾತು ಕೊಟ್ಟು ಈಗ ಇಲ್ಲಿಗೆ ಬಂದ ಭರತನನ್ನು ಸಂಹರಿಸಲೇ? ಕೆಟ್ಟ ಹೆಸರನ್ನು ತರುವ ಈ ರಾಜ್ಯವನ್ನು ಕಟ್ಟಿಕೊಂಡು ಏನು ಮಾಡಲಿ? ಬಂಧುಗಳು ಮಿತ್ರರು ಹಾಳಾದ್ದರಿಂದ ದೊರಕುವ ಹಣವನ್ನು ನಾನು ಎಂದಿಗೂ ಮುಟ್ಟಲಾರೆ. ಅದು ವಿಷಮಿಶ್ರಿತವಾದ ಭಕ್ಷ್ಯವೆಂದು ತಿಳಿಯುತ್ತೇನೆ. ಲಕ್ಷ್ಮಣ, ಆಣೆ ಮಾಡಿ ಹೇಳುತ್ತೇನೆ ಕೇಳು. ಧರ್ಮಾರ್ಥ ಕಾಮವನ್ನಾಗಲಿ ಈ ಪೃಥ್ವಿಯನ್ನಾಗಲಿ ನಿಮಗೋಸ್ಕರವೇ ನಾನು ಬಯಸುತ್ತೇನೆ. ಆಯುಧವನ್ನು ಮುಟ್ಟಿ ಸತ್ಯ ಮಾಡಿ ಹೇಳುತ್ತೇನೆ. ತಮ್ಮಂದಿರ ಜೊತೆಗೂಡಿ ಇರಬೇಕೆಂದು, ಅವರಿಗೆ ಸುಖವಾಗಬೇಕೆಂದು ನಾನು ರಾಜ್ಯವನ್ನು ಬಯಸುವನೇ ಹೊರತು ನನಗೋಸ್ಕರವಲ್ಲ. ಲಕ್ಷ್ಮಣ, ಸಮುದ್ರ ಪರ್ಯಂತವಾದ ಈ ಜಗತ್ತನ್ನೇ ಗೆದ್ದು ವಶಪಡಿಸಿಕೊಳ್ಳುವುದು ನನಗೇನೂ ಅಶಕ್ಯವಲ್ಲ. ಆದರೆ ಅಧರ್ಮದಿಂದ ದೇವೇಂದ್ರ ಪದವಿಯು ಬಂದರೂ ನನಗೆ ಬೇಡ. ಭರತನನ್ನು, ನಿನ್ನನ್ನು, ಶತ್ರುಘ್ನನನ್ನು ಬಿಟ್ಟು ನಿಮಗಿಲ್ಲದ ಸುಖ ನನಗೆ ಬರುವುದಾದರೆ ಅದನ್ನು ಬೆಂಕಿಯಲ್ಲಿ ಸುಡಬೇಕು. ನನಗೆ ಹೀಗೆ ತೋರುತ್ತದೆ. ಪ್ರಾಣಕ್ಕಿಂತಲೂ ನನಗೆ ಪ್ರಿಯತರನಾದ ಭರತನು ಅಯೋಧ್ಯೆಗೆ ಬಂದಿದ್ದಾನೆ. ಆ ಭಾತೃವತ್ಸಲನು ತನ್ನ ಕುಲಧರ್ಮವನ್ನು ಸ್ಮರಿಸಿಕೊಂಡಿದ್ದಾನೆ.
ನಾನು ಜಟಾವಲ್ಕಲಧಾರಿಯಾಗಿ ಜಾನಕಿಯನ್ನು ನಿನ್ನನ್ನು ಜೊತೆಗೂಡಿ ಕಾಡಿಗೆ ಬರಬೇಕಾದ ಸಂಗತಿಯನ್ನು ಕೇಳಿದ್ದಾನೆ ಲಕ್ಷ್ಮಣ. ಆಗ ಅವನ ಹೃದಯದಲ್ಲಿ ನಮ್ಮ ಮೇಲಿನ ಸ್ನೇಹವು ಉಕ್ಕಿದೆ. ಶೋಕದಿಂದ ಇಂದ್ರಿಯಗಳು ಕಂಗೆಟ್ಟಿವೆ. ಭರತನು ಪ್ರೇಮದಿಂದ ನಮ್ಮನ್ನು ನೋಡಲು ಬರುತ್ತಿದ್ದಾನೆ. ಅವನು ಬೇರೆ ಯಾವ ದುರ್ಭಾವನೆಯಿಂದಲೂ ಬಂದಿಲ್ಲ. ಅವನು ತಾಯಿಯಾದ ಕೈಕೇಯಿಯ ಮೇಲೆ ಕೋಪಗೊಂಡು ಅವಳಿಗೆ ಕಠೋರವಾದ ಕೆಟ್ಟ ಮಾತುಗಳನ್ನು ಹೇಳದೇ ಇಲ್ಲ. ಆಮೇಲೆ ತಂದೆಗೆ ಸಮಾಧಾನವನ್ನು ಹೇಳಿ ರಾಜ್ಯವನ್ನು ನನಗೆ ಅರ್ಪಿಸುವುದಕ್ಕಾಗಿ ಬಂದಿದ್ದಾನೆ. ಇಂತಹ ಸಮಯದಲ್ಲಿ ಭರತನು ನಮ್ಮನ್ನು ನೋಡಲಿಚ್ಛಿಸುವುದು ಉಚಿತವೇ ಸರಿ. ಅವನು ಮನಸ್ಸಿನಲ್ಲಿಯೂ ನಮಗೆ ಕೇಡನ್ನೆಣಿಸತಕ್ಕವನಲ್ಲ. ಲಕ್ಷ್ಮಣ, ಭರತನು ಹಿಂದೆ ಯಾವಾಗಲಾದರೂ ನಮಗೆ ಅಪ್ರಿಯವನ್ನುಂಟು ಮಾಡಿದ್ದುಂಟೆ? ಇಂತಹ ಭಯವನ್ನು ಹುಟ್ಟಿಸುವ ಮಾತನ್ನು ಆಡಿದ್ದುಂಟೆ? ಅವನ ವಿಷಯದಲ್ಲಿ ಸಂದೇಹ ಪಡುವೆಯಲ್ಲ. ನೀನು ಭರತನ ವಿಷಯದಲ್ಲಿ ನಿಷ್ಠುರವಾಗಿ ಮಾತನಾಡಬಾರದು, ಬೇಸರದ ನುಡಿಯನ್ನು ನುಡಿಯಬಾರದು. ಹಾಗೆ ಹೇಳಿದರೆ ಆ ಮಾತನ್ನು ನನಗೆ ಹೇಳಿದಂತೆಯೇ ಸರಿ. ಸೌಮಿತ್ರಿ, ಎಂತಹ ವಿಪತ್ತೇ ಬರಲಿ ಮಕ್ಕಳು ತಂದೆಯನ್ನು ಕೊಲ್ಲುವುದುಂಟೆ? ಸೋದರನು ತನ್ನ ಅಣ್ಣ ತಮ್ಮಂದಿರನ್ನು ಕೊಲ್ಲಬಹುದೇ? ಅಣ್ಣ ತಮ್ಮಂದಿರು ತನ್ನ ಪ್ರಾಣವಲ್ಲವೇ? ಹೀಗೆ ಧರ್ಮಶೀಲನಾದ ಶ್ರೀರಾಮನು ಭರತನ ವಿಷಯದಲ್ಲಿ ಹೇಳಲು ಲಕ್ಷ್ಮಣನಿಗೆ ನಾಚಿಕೆಯಾಗಿ ಅವನು ತಲೆ ತಗ್ಗಿಸಿದನು. ತನ್ನನ್ನು ಹಿಂದಕ್ಕೆ ಕರೆದೊಯ್ಯಲೇ ಭರತ ಬಂದಿದ್ದಾನೆಂದು ಶ್ರೀರಾಮ ಸರಿಯಾಗಿಯೇ ಯೋಚಿಸಿದ್ದನು. ಭರತನೇನು ರಾಮನಿಗೆ ಕಮ್ಮಿ ಇರಲಿ. ಚಿತ್ರಕೂಟಕ್ಕೆ ಬಂದಾಗ ರಾಮನೇ ರಾಜನಾಗಬೇಕೆಂದು ಎಷ್ಟು ಉತ್ಕಟವಾದ ಇಚ್ಛೆ ಇತ್ತೋ, 14 ವರ್ಷದ ನಂತರವೂ ಶ್ರೀರಾಮನ ಪಾದುಕೆಯನ್ನು ಮುಂದಿಟ್ಟುಕೊಂಡು ರಾಜ್ಯವಾಳಿದ ಮೇಲೂ ಶ್ರೀರಾಮನಿಗೆ ರಾಜ್ಯವನ್ನು ಎಷ್ಟು ಬೇಗ ಒಪ್ಪಿಸುತ್ತೇನೋ ಎಂದು ಕಾತುರದಿಂದಲೇ ಕಾಯುತ್ತಿದ್ದ ಭರತ 14 ವರ್ಷಗಳು ರಾಜ್ಯವಾಳಿದರೂ ಅವನ ಮನಸ್ಸು ರಾಜ್ಯದ ಮೇಲೆ ಹೋಗಿರಲಿಲ್ಲ, ಶ್ರೀರಾಮನ ಮೇಲೆಯೇ ಇತ್ತು. ತಂದೆ ತಾಯಿಗಳು ಹೇಗಿರಬೇಕು, ಮಕ್ಕಳು ಹೇಗಿರಬೇಕು, ಅಣ್ಣ ತಮ್ಮಂದಿರು ಹೇಗಿರಬೇಕು, ಕುಟುಂಬ ಹೇಗಿರಬೇಕು, ರಾಜ್ಯ ಹೇಗಿರಬೇಕು, ರಾಜ ಹೇಗಿರಬೇಕು, ಪ್ರಜೆಗಳು ಹೇಗಿರಬೇಕು ಎಂಬುದನ್ನೆಲ್ಲ ತಿಳಿಸಿಕೊಡುತ್ತದೆ ರಾಮಾಯಣ. ಶ್ರೀರಾಮನ ಪಾದುಕೆಗಳ ಮಹತ್ವವನ್ನು ಹೇಳುತ್ತಾ ಜೊತೆಗೆ ರಾಮಾಯಣದ ಕಥೆಯನ್ನು ತಿಳಿಸಿಕೊಡುತ್ತಾ ಹೋಗುತ್ತಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀರಂಗನಾಥ ಮಣಿಪಾದುಕಾಭ್ಯಾಂ ನಮಃ.